ನಮಸ್ಕಾರ. ಸಂಡೇ ವಿತ್ ಶ್ರೇಯಾನ್ಗೆ ನಾನು ಕಾರ್ಕಳದಿಂದ 54 ಕಿಲೋಮೀಟರ್ ದೂರ ಇರುವಂಥ ಹಾಲಾಡಿಯಲ್ಲಿದ್ದೇನೆ. ಹಾಲಾಡಿಯಲ್ಲಿ ಬೇರೆ ಯಾವುದೋ ಒಂದು ಜಾಗ ಅಲ್ಲ, ಒಂದು ಹೋಟೆಲಿಗೆ ಬಂದಿದ್ದೇನೆ. ಗುರು ಕ್ಯಾಂಟೀನಲ್ಲಿದ್ದೇನೆ. ಬನ್ನಿ, ಗುರು ಕ್ಯಾಂಟೀನ ನಾನು ನಿಮ್ಗೆ ತೋರಿಸ್ತೇನೆ. ತನ್ನ 9ನೇ ವಯಸ್ಸಿನಿಂದ ಹೋಟೆಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸುಬ್ರಹ್ಮಣ್ಯ ಹೊಳ್ಳಾರವರ ಶ್ರೀ ಗುರು ಕ್ಯಾಂಟೀನಲ್ಲಿ ನಾವಿದ್ದೇವೆ. ಬನ್ನಿ, ನೇರವಾಗಿ ಸುಬ್ರಹ್ಮಣ್ಯ ಹೊಳ್ಳರ ಬಳಿಗೆ ಹೋಗೋಣ, ಒಂದು ದೋಸೆ ಮಾಡೋಕ್ಕೆ. ಯಾವುದೇ ದೋಸೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುವಂಥದ್ದು ಅದರ ಹಿಟ್ಟು. ಅದನ್ನು ಹೊಳ್ಳ ಅವರೇ ಭಾಳ ಸ್ಪೆಷಲ್ ಆಗಿ ರೆಡಿ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ದೋಸೆಯನ್ನು ಕುಯ್ದ ಕೂಡಲೇ ಅವರು ಅದಕ್ಕೆ ಬೇಕಾಗಿರುವಂಥ ತುಪ್ಪವನ್ನು ಸುರಿತಾರೆ. ತುಪ್ಪದ ಮೂಲಕ ಅದನ್ನು ಸಂಪೂರ್ಣವಾಗಿ ಮುಳುಗಿಸಿ ವಿಶೇಷವಾಗಿರುವಂಥ ರುಚಿ ಬರುವ ರೀತಿ ಹೊಳ್ಳ ಅವರು ಮಾಡ್ತಾರೆ. ತುಪ್ಪದ ಮೇಲೆ ಒಂದಿಷ್ಟು ಬೆಣ್ಣೆಯನ್ನು ಹಾಕಿ ಬೆಣ್ಣೆ ಮಸಾಲೆ ದೋಸೆಗೆ ರೆಡಿ ಮಾಡ್ತಾ ಇದ್ದಾರೆ. ಆ ಬೆಣ್ಣೆ ಮತ್ತು ತುಪ್ಪ ಸೇರಿಕೊಂಡು ದೋಸೆ ಬಹಳ ಚೆನ್ನಾಗಿ ಕಾಯ್ದು ಹೊರಗಡೆಗೆ ಗರಿಗರಿಯಾಗಿ ಹಾಗೂ ಒಳಗಡೆ ಬಹಳ ಸಾಫ್ಟ್ ಆಗಿರುವಂತಹ ದೋಸೆ ರೆಡಿಯಾಗ್ತದೆ. ಇದು ಬೆಣ್ಣೆ ಮಸಾಲೆಗೆ ಇದೇ ಥರ ಮಾಡೋದು. ಪ್ರತಿಯೊಂದು ದೋಸೆಯನ್ನು ಹೊಳ್ಳ ಅವರೇ ಸ್ವತಃ ಮಾಡಿ ಅದನ್ನು ಕಾಯಿಸಿ ಅದನ್ನು ಸರಿಯಾದ ಹದಕ್ಕೆ ಬಂದ ನಂತರ ಜನರಿಗೆ ಕೊಟ್ಟು ಈ ರುಚಿಯನ್ನು ಇವತ್ತಿಗೂ ಉಳಿಸಿಕೊಂಡಿದ್ದಾರೆ. ಅದರ ಪಕ್ಕದಲ್ಲಿರುವಂಥದ್ದು ಸಾದಾ ದೋಸೆ ಅಂತೆ. ಬರಿಯ ತೆಂಗಿನಕಾಯಿಯ ಎಣ್ಣೆಯ ಮೂಲಕ ರೆಡಿ ಮಾಡ್ತಾ ಇದ್ದಾರೆ. ಸಾದಾ ದೋಸೆಯೂ ಕೂಡ ಇಲ್ಲಾಗ್ತಾ ಇದೆ. 2 ಎಣ್ಣೆ ಮಿಕ್ಸ್ ಇರೋದು. ಇದು ಎಷ್ಟು ಚೆನ್ನಾಗಿರುವ ದೋಸೆ ಆದರೆ ಏನು, ಅದಕ್ಕೆ ಒಳಗಡೆ ಬೀಳುವಂತಹ ಮಸಾಲೆ ಭಾಳ ಚೆನ್ನಾಗಿರಬೇಕು. ಹೊಳ್ಳ ಅವರು ಹೇಗೆ ಮಾಡ್ತಾರೆ ನೋಡಿ, ಆ ಬೆಣ್ಣೆ ಮತ್ತು ತುಪ್ಪದ ಮಿಶ್ರಣದ ಮೇಲೆ ಆ ಕೆಂಪು ಚಟ್ನಿಯನ್ನು ಹಾಕ್ತಾರೆ. ಕೆಂಪು ಚಟ್ನಿ ಆ ಬೆಣ್ಣೆ ಮತ್ತು ತುಪ್ಪದ ಜೊತೆಗೆ ಮಿಶ್ರಣವಾಗಿ ಚೆನ್ನಾಗಿ ಘಮವನ್ನು ಕೊಡ್ತಾರೆ. ಈಗ ಬರ್ತಾ ಇದ್ದಾರೆ ನೋಡಿ ಮೇನ್ ಹೀರೋ. ಆಲೂಗಡ್ಡೆ ಪಲ್ಯ ಹಾಕಿ ಅದನ್ನು ಎಲ್ಲ ಕಡೆ ಮುಚ್ಚಿಕೊಟ್ರೆ ಇಲ್ಲಿ ಇನ್ನೊಂಚೂರು ಸ್ಪೆಷಲ್ ಮಾಡ್ತಾರೆ. ಆ ಆಲೂಗಡ್ಡೆ ಪಲ್ಯದ ಮೇಲೆ ಒಂಚೂರು ಬೆಣ್ಣೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಕೊಡ್ತಾರೆ. ಆವಾಗ ಆಲೂಗಡ್ಡೆಯ ಪಲ್ಯ ಬಹಳ ಕ್ರೀಮಿಯಾಗಿ ನಾಲಿಗೆಗೆ ಇನ್ನೂ ಬೇಕು ಎನ್ನುವ ರೀತಿಯಲ್ಲಿ ಈ ದೋಸೆ ರೆಡಿ ಆಗುತ್ತೆ. ಇನ್ನು ಜಾಸ್ತಿ ಸಮಯ ಇಲ್ಲ, ಕ್ಲೋಸ್ ಮಾಡಿ ನಮಗೆ ಕೊಟ್ಟು ಬಿಡ್ತಾರಂತೆ. ಆ ಪಲ್ಯದ ಮೇಲಿರುವಂಥ ಬೆಣ್ಣೆ ನೋಡಿ ಹೇಗೆ ಕರಗಿ ಪಲ್ಯದ ಒಳಗಡೆ ಹೋಗ್ತಾ ಇದೆ. ದೋಸೆ ಹೇಗೂ ರೆಡಿಯಾಗಿದೆ. ಜಾಸ್ತಿ ತಡ ಮಾಡೋದು ಬೇಡ. ಮೊದಲಿಗೆ ಹೊಳ್ಳ ಅವ್ರ ಹತ್ರ ಒಂಚೂರು ಮಾತಾಡೋಣ, ಆಮೇಲೆ ದೋಸೆ ಕಡೆ ಹೋಗೋಣ. 9 ವರ್ಷದಿಂದ ನಾನು ಈ ಹೋಟ್ಲ್ ಫೀಲ್ಡಲ್ಲಿ ಇದ್ದೇನೆ. ಮತ್ತು ನಾನು ಘಟ್ಟದ ಮೇಲೆ ಸ್ವಲ್ಪ ಸಮಯ ಹೋಟ್ಲ್ ಮಾಡಿದ್ದೇನೆ. ಅದಾದ ನಂತರ ಬಿದ್ಕಲ್ ಘಟ್ಟಲ್ಲಿ ಮಾಡಿದ್ದೇನೆ. ಅದಾದ ಮೇಲೆ ಇಲ್ಲಿ ಹಾಲಾಡಿಯಲ್ಲಿ 25ನೇ ವರ್ಷ ಇದೆ. ಈಗ ಬಿದ್ಕಲ್ ಘಟ್ಟಲ್ಲಿ ಒಂದು 19 ವರ್ಷ ಇದ್ದೆ. ಇಲ್ಲಿ 25ನೇ ವರ್ಷ ನಡೀತಾ ಉಂಟು ಈಗ. ಮತ್ತು ನಮ್ಮದು ಹೋಟ್ಲ್ ಫೀಲ್ಡಲ್ಲಿ ದೋಸೆನ ಈಗ ಚಾಲ್ತಿ ತಗೊಂಡಿದ್ದೇವೆ. ಇಲ್ಲಿ ಈಗ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿದ್ರಿಂದ 3 ಗಂಟೆಯಿಂದ 7 ಗಂಟೆವರೆಗೆ ಮಾಡ್ತಾಯಿದ್ದೇವೆ. ಒಂದು ಇದು ಜಾಸ್ತಿ ಆಗಿದೆ ಈಗ. ಬಟ್ ಅದೇನೇ ನಡೀತಾ ಉಂಟು ಈಗ ದೇವತಾನುಗ್ರಹದಿಂದ. ಮತ್ತು ಬೇರೆ ಇನ್ನು ಮಾಡೋದಿಲ್ಲ ಅಂತಿಲ್ಲ. ಇನ್ನೆಷ್ಟು ಮುಂದೆ ಇಡ್ಲಿ ಎಲ್ಲ ಮಾಡಬೇಕನ್ನೋ ನಿರೀಕ್ಷೆಯಲ್ಲಿ ಉಂಟು. ಅಂತ ಮಾಡ್ತೇವೆ. ಈಗ ರವಡೆ ದೋಸೆ ಮಾತ್ರ ಮಾಡ್ತಾ ಇರೋದು. ಮುಂದೆ ಬೇರೆ ತಿಂಡಿ ಎಲ್ಲ ಮಾಡುವ ಯೋಜನೆ ಉಂಟು. ಮುಂದೇನೇ ಇದರಲ್ಲಿ ಹೇಳಲಿಕ್ಕಿಲ್ಲ. ಮಗರಾಯ ಮಾಡುವ ನಿರೀಕ್ಷೆಯಲ್ಲಿದ್ದಾನೆ. ಹಾಗೆ ಮಾಡುವ ಯೋಜನೆ ಉಂಟು. ಮಾಡ್ತೇವೆ ಮುಂದೆ. ಇಲ್ಲಿಯ ಇನ್ನೊಂದು ಅಟ್ರಾಕ್ಷನ್ ರವೆ ವಡೆಯು ಕೂಡ ಇಲ್ಲಿದೆ. ಬನ್ನಿ, ದೋಸೆ ರೆಡಿಯಾಗಿದೆ. ಅದ್ರ ಮೇಲೆ ಮತ್ತೆ ಒಂದು ಚೂರು ಬೆಣ್ಣೆ ಹಾಕಿ ಕೊಡ್ತಾರೆ. ಆ ಬಿಸಿಗೆ ಹಾಗೆ ಕರ್ಗೋಗ್ತಾ ಇದೆ ನೋಡಿ ಬೆಣ್ಣೆ. ಜಾಸ್ತಿ ಕರ್ಗೋಗ್ಲಿಕ್ಕೆ ಬಿಡೋದು ಬೇಡ, ಸ್ವಲ್ಪ ತಿನ್ನೋಣ. ನೋಡಿ, ನಾನು ಬೆಣ್ಣೆ ಮಸಾಲೆ ದೋಸೆಯನ್ನು ಇಟ್ಟುಕೊಂಡು ಇಲ್ಲಿ ನಿಂತಿದ್ದೇನೆ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ನೇರವಾಗಿ ಇದರ ಮೇನ್ ಮ್ಯಾಟರ್ ಮಸಾಲೆಯನ್ನು ಇಟ್ಕೊಂಡು ನಾನು ತಿನ್ನೋ ಕೆಲಸ ಮಾಡ್ತೇನೆ. ಹಾಗಾಗಿ ಬನ್ನಿ ದೋಸೆ ತಿನ್ನೋಣ.
ಐವತ್ತು ವರ್ಷದ ಹೋಟೆಲ್ನ ಅನುಭವ ಈ ದೋಸೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಆಗಿದೆ ಅಂತ ನನಗನ್ನಿಸ್ತದೆ. ಅಂಥ ಕ್ರಿಸ್ಪಿಯಾಗಿ ಅಂಥ ಟೇಸ್ಟಾಗಿ ಮನ ತುಂಬುವಂತಹ ದೋಸೆ ತಿಂತಾ ಇದ್ದೇನೆ. ಎಷ್ಟು ತಿಂದರೂ ಸಾಕಾಗಲಿಕ್ಕಿಲ್ಲ. ಆ ಚಟ್ನಿ, ಆ ಮಸಾಲೆ, ಆ ಪಲ್ಯ, ಅದರ ಜೊತೆಗೆ ಅಂಥ ಕ್ರಿಸ್ಪಿ ಫ್ರಮ್ ಔಟ್ಸೈಡ್, ಕ್ರೀಮಿ ಫ್ರಮ್ ಇನ್ಸೈಡ್ ದೋಸೆ. ಬೆಂಗಳೂರಿನ ಫ್ಯಾಮಿಲಿ ಒಂದು ಬಂದಿದೆ, ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾರೆ. ನಾನು ಕೃಷ್ಣಮೂರ್ತಿ ಅಂತೇಳಿ ಬೆಂಗಳೂರಿಂದ ಬಂದಿದ್ದೀನಿ. ನಾನು ನಿವೃತ್ತ ಇಸ್ರೋ ವಿಜ್ಞಾನಿ, ಆದರೆ ಈಗಲೂ ರಿಟೈರ್ ಆದ್ರ ಮೇಲೂ ಇಸ್ರೋಗೆ ಕನ್ಸಲ್ಟೆಂಟ್ ಥರ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಯಾರು ಹೇಳಿದ್ರು ಗುರು ಕ್ಯಾಂಟೀನ್ ಆಲ್ರೆಡಿ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ. ನಾವು ಇಲ್ಲಿ ಪಾಸ್ ಆಗ್ತಾ ಇದ್ವಿ ಹೆಬ್ರಿಯಿಂದ ಕುಂದಾಪುರಕ್ಕೆ. ನಮ್ಮ ಡ್ರೈವರ್ ಸಾಹೇಬರು ಇಲ್ಲಿ ಚೆನ್ನಾಗಿದೆ ಬನ್ನಿ ದೋಸೆ ತಿನ್ನಿ ಅಂತ ನಿಲ್ಲಿಸಿದ್ರು. ಭಾಳ ಚೆನ್ನಾಗಿದೆ ದೋಸೆ. ನಾವು ಬೆಂಗಳೂರಿಗಿಂತ ಎಲ್ಲೂ ನೋಡಿಲ್ಲ. ಇದು ತುಂಬ ಚೆನ್ನಾಗುಂಟು, ಟೇಸ್ಟ್ ಉಂಟು. ಇವಾಗ ಕಾಫಿ ಕುಡಿತಾ ಇದ್ದೇನೆ. ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಸಿಸ್ಟರ್ಸ್ ಎಲ್ಲ ಇದ್ದಾರೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಯಾರೇ ಈ ಕಡೆ ಪಾಸ್ ಆದರೆ ದಯವಿಟ್ಟು ಇಲ್ಲಿ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿರ್ತದೆ. ಆಯಿತಾ? ಮತ್ತು ಕೆಲವರು ಹೇಳ್ತಾರೆ, ನಮ್ಮ ಅಕ್ಕನ ಮಕ್ಕಳೆಲ್ಲ ಇದನ್ನು ಹುಡ್ಕೊಂಡು ಬರ್ತಾರೆ. ಕುಂದಾಪುರಕ್ಕೆ ಬಂದರೆ ಇದು ಗುರು ಕ್ಯಾಂಟೀನ್ ಹುಡ್ಕೊಂಡು ಇಲ್ಲಿ ಬಂದು ತಿಂದು ಹೋಗ್ತಾರೆ. ಸೊ ಧನ್ಯವಾದಗಳು. ಏನು ಎರಡನೇ ದೋಸೆ ತಿಂತಾ ಇದ್ದೀನ ಅಂತ ನೀವು ನೋಡಿದ್ರೆ 100% ಟ್ರೂ. ಆದರೆ ಇದು ಬೆಣ್ಣೆ ಪ್ಲೇನ್ ದೋಸೆ ನಾನು ತಿಂತಾ ಇದ್ದೇನೆ. ಈ ಥರದ ವೆರೈಟಿ ಆಫ್ ದೋಸೆ ಇಲ್ಲಿದೆ. ನಾನು ಸುಮ್ಮನೆ ಅವ್ರ ಹತ್ರ ಕೇಳ್ತಾ ಇದ್ದೆ, ಈ ದಿವಸಕ್ಕೊಂದು ಎಷ್ಟು ದೋಸೆ ಖಾಲಿ ಆಗುತ್ತೆ ಅಂತ ಅವ್ರು ಕೇಳಿದ್ರೆ, ಸರ್ ಇಲ್ಲ ಸರ್, ನಾವು ಇಲ್ಲಿವರೆಗೂ ಲೆಕ್ಕನೇ ಹಿಡ್ದಿಲ್ಲ. ಆದರೆ ಯಾವಾಗ ಮಾಡಿರೋ ಅಂಥ ಪಲ್ಯ ಮತ್ತು ಅದಕ್ಕೆ ಬೇಕಾಗಿರೋ ಹಿಟ್ಟು ಖಾಲಿ ಆಗಿಬಿಡುತ್ತೆ, ಅಲ್ಲಿಗೆ ನಾವು ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಓನರ್ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಚೆನ್ನಾಗಿರುವಂಥ ಈಟ್ರಿ ಪ್ಲೇಸ್ ನಾನು ನೋಡಿರುವಂಥದ್ದು ಹಾಲಾಡಿಯಲ್ಲಿ. ನೀವು ಕೂಡ ತಪ್ಪದೆ ಹಾಲಾಡಿಗೆ ಬಂದು ಈ ಸ್ಪೆಷಲ್ ಕ್ರಿಸ್ಪಿಯಾಗಿರುವಂಥ ಚೆನ್ನಾಗಿರುವಂಥ ಘಮ ಘಮ ಕುಟ್ತಾ ದೋಸೆಯನ್ನು ತಿನ್ನಲಿಕ್ಕೆ ಬರ್ತಿರಲ್ಲ. ನೋಡಿ, ಮತ್ತೆ ಒಂದು ವಿಚಾರ ಹೇಳೋದಕ್ಕೆ ಮರ್ತೋಯ್ತು ನನಗೆ. ಈ ಎಲ್ಲ ದೋಸೆಗೆ ಇನ್ನೊಂದು ವಿಶೇಷ ಟೇಸ್ಟ್ ಕೊಡೋದೇನು ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಕೊಡೋ ಅಂಥ ಗಟ್ಟಿ ಚಟ್ನಿ, ಎಲ್ಲರ ಕಡೆಯ ರೀತಿಯ ಬರೀ ಚಟ್ನಿಯನ್ನೆಲ್ಲ, ಗಟ್ಟಿ ಚಟ್ನಿಯನ್ನು, ಫ್ಲೇವರ್ಫುಲ್ ಆಗಿರುವಂಥ ಗಟ್ಟಿ ಚಟ್ನಿಯನ್ನು ಹೊಳ್ಳ ಅವ್ರು ಪ್ರಿಪೇರ್ ಮಾಡ್ತಾರೆ. ಅವರ ಕೈಯಿಂದ ರೆಡಿಯಾಗಿರುವಂಥ ಈ ಗಟ್ಟಿ ಚಟ್ನಿಯನ್ನು ಸೇರಿಸ್ಕೊಂಡು ದೋಸೆ ತಿಂತಾ ಇದ್ದೇವೆ. ಬನ್ನಿ. ಇಡೀ ಕುಟುಂಬವೇ ಈ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡು ಈ ಹೋಟೆಲನ್ನು ಇನ್ನಷ್ಟು ಬೆಟರ್ ಮಾಡುವ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಎರಡು ದೋಸೆ ತಿಂದ ನಂತರನೂ ಹೋಟೆಲ್ ಜಾಗ ಇಲ್ಲ ಅಂದ್ರೂ ತಿನ್ನಬೇಕು ಅನ್ನೋವಂಥ ಆಸೆನೇ ತೀರದೇ ಇರುವಂಥ ಭಾಳ ಚೆನ್ನಾಗಿರುವಂಥ ಕ್ರಿಸ್ಪಿ ಲೈಟ್ ಆಗಿರುವಂಥ ಭಾಳ ಸುಂದರ ದೋಸೆ ನಾನೀಗಷ್ಟೇ ಮುಗಿಸಿದ್ದೇನೆ. ನೀವು ಉಡುಪಿ ಅಥವಾ ಹಾಲಾಡಿಯ ಕಡೆ ಬಂದಾಗ ತಪ್ಪದೆ ಬರಬೇಕಾಗಿರುವಂಥ ಜಾಗ ಗುರು ಕ್ಯಾಂಟೀನ್. ಬರ್ತಿರಲ್ಲ? ಪಾಕೆಟ್ ಫ್ರೆಂಡ್ಲಿ ದೋಸೆ ನಿಮಗೆ ಹಾಲಾಡಿಯಲ್ಲಿ ಖಂಡಿತ ಸಿಗುತ್ತೆ. ಇವತ್ತಿನ ಕತೆ ನೀವು ನೋಡಿರ್ತೀರಿ. ಆದರೆ ಬರೀ ದೋಸೆ ಜಾಗ ಮಾತ್ರ ಅಲ್ಲ, ಅದರ ಹಿಂದೆ ಇರುವಂಥ ಕೆಲಸ, ಆ ಕೆಲಸದಿಂದಾಗಿ ಇವತ್ತು ಇಷ್ಟು ದೊಡ್ಡ ಹೋಟೆಲ್ ಆಗಿ ನಿಂತಿದೆ. ಜನರು ಇವತ್ತಿಗೂ ಅದನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದು ಇಲ್ಲಿಯ ಕತೆ. ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರೋಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರೋಷ್ಟು ಕತೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮೂರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.